ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಪಿ ಜಿ ಗುರು ಕ್ಲಾಸ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಡಿ ಮಾಡ್ತಾ ಇದ್ದೀರೋ, TET, SD, FD, GPSTR, HSTR, ಈಗ ತಾನೇ ಕಾಲ್ಫಾರ್ಮ್ ಆಗ್ತಿರ್ತಕ್ಕಂಥ PDO, ವಿಲೇಜ್ ಅಕೌಂಟ್, ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಡಿ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಉಪಯೋಗ ಆಗಲಿ ಅಂತೇಳಿ ನಾನು ಕನ್ನಡ ತರಗತಿಗಳನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ದಿನ ಈ ನನ್ನ ಕನ್ನಡ ತರಗತಿಯಲ್ಲಿ ಲಿಂಗಗಳು ಮತ್ತು ವಚನಗಳ ಬಗ್ಗೆ ನೋಡ್ತಾ ಹೋಗೋಣ ಫ್ರೆಂಡ್ಸ್. ನೋಡಿ, ನಾವು ಬೆಳಕಿನತ್ತ ನಡೆದರೆ ಎಲ್ಲರೂ ನಮ್ಮನ್ನು ಹಿಂಬಾಲಿಸ್ತಾರೆ. ನಾವು ಕತ್ತಲಿನತ್ತ ನಡೆದರೆ ನಮ್ಮ ನೆರಳು ಕೂಡ ನಮ್ಮನ್ನು ಹಿಂಬಾಲಿಸುವುದಿಲ್ಲ. ಇಲ್ಲಿ ಬೆಳಕಂದರೆ ಜ್ಞಾನ, ಕತ್ತಲು ಅಂದರೆ ಅಜ್ಞಾನ. ಹೀಗಾಗಿ ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಬೆಳಕಿನತ್ತ ಹೋಗುವಂಥ ಪ್ರಯತ್ನವನ್ನು ಮಾಡೋಣ ಅಂಥೇಳಿ ಈಗ ನೇರವಾಗಿ ನಮ್ಮ ಕ್ಲಾಸ್ ಕಡೆ ಹೋಗೋಣ ಬನ್ನಿ. ಹಾಗಾದರೆ ಇವತ್ತಿನ ದಿನ ಈ ಲಿಂಗಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ಲಿಂಗಗಳು ಅಂದರೆ ಏನು? ಗಂಡು ಅಥವಾ ಹೆಣ್ಣು ಎಂದು ತಿಳಿಸುವ ಭೇದಗಳಿಗೆ ನಾವು ಲಿಂಗ ಎನ್ನುವುದು. ಹಾಗಾದರೆ ಈ ಲಿಂಗಗಳಲ್ಲಿ ಮತ್ತೆ ನಾವು ಏನಪ್ಪ ಅಂದ್ರೆ 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ. ಹಾಗಾದರೆ ಲಿಂಗಗಳಲ್ಲಿ ಬರ್ತಕ್ಕಂತಹ ಪ್ರಕಾರಗಳು: 1 ಪುಲ್ಲಿಂಗ, 2 ಸ್ತ್ರೀಲಿಂಗ, 3 ನಪುಂಸಕ ಲಿಂಗ ಅಂತ ಹೇಳಿ ಕರಿತೀವಿ. ಹಾಗಾದರೆ ಒಂದೊಂದಾಗಿ ಡಿಟೇಲ್ ಆಗಿ ನೋಡೋಣ. ಮೊದಲಿಗೆ ಪುಲ್ಲಿಂಗ. ಪುಲ್ಲಿಂಗ ಅಂದರೆ ಏನು ನೋಡಿ, ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡು ಎಂಬ ಅರ್ಥಗಳಿದರೆ ಅದನ್ನೇ ನಾವು ಪುಲ್ಲಿಂಗ ಎನ್ನುವರು. ಹಾಗಾದರೆ ಪುಲ್ಲಿಂಗಕ್ಕೆ ಉದಾಹರಣೆಗಳನ್ನು ನೋಡೋದಾದರೆ ನೋಡಿ, ಶಂಕರ, ರಾಮ, ಅರಸ, ಅಪ್ಪ, ಅಜ್ಜ, ಕಳ್ಳ, ಮಗ, ಮಕ್ಕಳು, ಈ ರೀತಿ ಆ ಉದಾಹರಣೆಗಳನ್ನು ನಾವು ಏನು ಮಾಡ್ತೀವಿ ಅಂದರೆ ಪುಲ್ಲಿಂಗದಲ್ಲಿ ನೋಡ್ತೀವಿ. ಹಾಗಾದರೆ ಇದು ನೋಡಿದ ತಕ್ಷಣ ನಮಗೆ ಇಲ್ಲಿ ಗಂಡು ಅಂತಕ್ಕಂಥ ಅರ್ಥ ಹೊಳಿತದಲ್ಲ, ಹಾಗಾಗಿ ನಾವು ಇದನ್ನು ಪುಲ್ಲಿಂಗ ಅಂಥೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಎರಡನೇದು ಸ್ತ್ರೀಲಿಂಗ. ಹಾಗಾದರೆ ಸ್ತ್ರೀಲಿಂಗ ಅಂದರೆ ಏನು ನೋಡಿ, ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಇಲ್ಲಿ ಹೆಣ್ಣು ಎಂಬ ಅರ್ಥವು ನಮಗೆ ಏನಾದರೂ ಹೇಳಿದರೆ ನಾವು ಇದನ್ನೇ ಸ್ತ್ರೀಲಿಂಗ ಅಂತ ಹೇಳಿ ಕರಿತೀವಿ. ಹಾಗಾದರೆ ಸ್ತ್ರೀಲಿಂಗಕ್ಕೆ ಉದಾಹರಣೆ ನೋಡೋದಾದರೆ ಸೀತೆ, ರಾಧೆ, ಹುಡುಗಿ, ಅವ್ವ, ಮಗಳು, ಹೆಂಡತಿ, ರಾಣಿ, ಈ ಥರ ಏನಪ್ಪ ಅಂದ್ರೆ ಸಾಕಷ್ಟು ಉದಾಹರಣೆಗಳನ್ನ ನೋಡ್ಬೋದು. ಹಾಗಾದರೆ ಉದಾಹರಣೆಗಳನ್ನ ನೋಡಿದಾಗ ನಮಗೆ ಏನು ಹೊಳಿತದಪ್ಪ ಅಂದರೆ ಇಲ್ಲಿ ಹೆಣ್ಣು ಅಂತಕ್ಕಂಥ ಅರ್ಥ ಹೊಳಿತದಲ್ಲ, ಹೀಗಾಗಿನೇ ಇದನ್ನು ನಾವು ಸ್ತ್ರೀಲಿಂಗ ಅಂತ ಹೇಳಿ ಕರಿತೀವಿ. ಇನ್ನು ಮೂರನೇದಾಗಿ ನಪುಂಸಕಲಿಂಗ. ಹಾಗಾದರೆ ನಪುಂಸಕಲಿಂಗ ಅಂದರೆ ಏನು? ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಪುಲ್ಲಿಂಗವೂ ಅಲ್ಲದ ಸ್ತ್ರೀಲಿಂಗವೂ ಅಲ್ಲದ ಲಿಂಗಗಳು ಇದ್ದರೆ ಅದನ್ನೇ ನಾವು ನಪುಂಸಕಲಿಂಗ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ನಪುಂಸಕಲಿಂಗಕ್ಕೆ ಉದಾಹರಣೆ ನೋಡೋದಾದರೆ ಮನೆ, ನದಿ, ಹೊಲ, ಕಲ್ಲು, ಬೆಟ್ಟ, ಪುಸ್ತಕ, ಕುದುರೆ, ಜನ, ಈ ಉದಾಹರಣೆಗಳನ್ನು ನೋಡಿದಾಗ ನಮಗೆ ಇಲ್ಲಿ ಪುಲ್ಲಿಂಗವು ಅಂಥೇಳಿ ಅರ್ಥ ಹೊಳೆಯೋದಿಲ್ಲ, ಸ್ತ್ರೀಲಿಂಗವು ಅಂಥೇಳಿ ಅರ್ಥ ಹೊಳೆಯೋದಿಲ್ಲ. ಹಾಗಾದರೆ ಈ ತರಹ ಉದಾಹರಣೆಗಳು ಏನಾದರೂ ಇದ್ದರೆ ನಾವು ಇದನ್ನು ನಪುಂಸಕಲಿಂಗ ಅಂತ ಹೇಳಿ ಕರಿತೀವಿ. ಇದು ಏನಪ್ಪ ಅಂದರೆ ಲಿಂಗಗಳ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಫ್ರೆಂಡ್. ಸೊ ಇನ್ನು ಮುಂದಿನದಾಗಿ ನಾವು ಈ ವಚನಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ವಚನ ಅಂದರೆ ಏನು ನೋಡಿ, ವಚನ ಅಂದರೆ ಇಲ್ಲಿ ನಾವು ಸಂಖ್ಯೆ ಅಂತೇಳಿ ಕರಿಬೋದು, ಹೌದಾ? ಹಾಗಾದರೆ ಈ ವಚನದಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಅಂತ ಹೇಳಿ ನೋಡೋದಾದರೆ ಮೊದಲಿಗೆ ಇಲ್ಲಿ ವಚನದಲ್ಲಿ ಏಕವಚನ, ಇನ್ನೊಂದು ಬರ್ತದ ಈ ಬಹುವಚನ. ವಚನಗಳಲ್ಲಿ ನಾವು ಏಕವಚನ ಮತ್ತು ಬಹುವಚನ ಅಂತೇಳಿ 2 ಪ್ರಕಾರಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಹಾಗಾದರೆ ಏಕವಚನ ಅಂದರೆ ಏನು ನೋಡಿ, ಒಂದು ವಸ್ತು, ಒಬ್ಬ ವ್ಯಕ್ತಿ ಅಥವಾ ಒಂದು ಸ್ಥಳವನ್ನು ಸೂಚಿಸುವಂತಹ ಪದಗಳಿಗೆ ನಾವು ಏಕವಚನ ಅಂತ ಹೇಳ್ತೀವಿ. ಯಾಕಂದರೆ ಏಕವಚನಕ್ಕೆ ಉದಾಹರಣೆಗಳು ನೋಡೋದಾದರೆ ಪುಸ್ತಕ, ಊರು, ಗಿಡ, ತಂಗಿ, ಮಗಳು, ಹುಡುಗ, ಈ ಉದಾಹರಣೆಗಳನ್ನು ನೋಡಿದಾಗ ನಮಗೆ ಕೇವಲ ಒಂದೇ ಒಂದು ಸಂಖ್ಯೆ ಏನಪ್ಪ ಅಂದ್ರೆ ಗಮನಕ್ಕೆ ಬರ್ತದೆ. ಹೀಗಾಗಿ ನಾವು ಇದನ್ನು ಏಕವಚನ ಅಂತ ಹೇಳ್ತೀವಿ. ಇನ್ನು ಇದರಲ್ಲಿ ಬರ್ತಕ್ಕಂಥದ್ದು ಎರಡನೇದು ಬಹುವಚನ. ನೋಡಿ, ಬಹುವಚನ ಅಂದ್ರೆ ಒಂದಕ್ಕಿಂತ ಹೆಚ್ಚು ವಸ್ತು, ಸ್ಥಳ ಅಥವಾ ವ್ಯಕ್ತಿಗಳನ್ನು ಸೂಚಿಸುವ ಪದಗಳಿಗೆ ನಾವು ಬಹುವಚನ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಬಹುವಚನಕ್ಕೆ ಉದಾಹರಣೆಗಳು ನೋಡಿದರೆ ಮಕ್ಕಳು, ಹುಡುಗರು, ಗಿಡಗಳು, ಪ್ರಾಣಿಯರು, ಅಮ್ಮಂದಿರು, ಅಪ್ಪಂದಿರು, ಅರಸರು, ಹೆಂಡಂದಿರು. ಸೊ ಫ್ರೆಂಡ್ಸ್, ಇಲ್ಲಿ ಈ ಬಹುವಚನ ನೋಡಿದಾಗ ನಾವು ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನು ನಾವು ಕಾಣ್ತೀವಿ. ಹೀಗಾಗಿ ನಾವು ಇದನ್ನು ನಾವೇನಪ್ಪ ಅಂದ್ರೆ ಬಹುವಚನ ಅಂತ ಹೇಳಿ ಕರಿತೀವಿ. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಈ ಲಿಂಗಗಳು ಮತ್ತು ವಚನಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ನೋಡಿದ್ದೀವಿ. ಸೊ ಫ್ರೆಂಡ್ಸ್, ಈ ನನ್ನ ತರಗತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದರೆ ನನ್ನ ಈ
ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಿ ಈ ಕ್ಲಾಸನ್ನು ವೀಕ್ಷಣೆ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ.